ಸೊ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಇವತ್ತು ನನ್ನ ಬರ್ಡೇ ಅಂತ ಈ ಕಾಲೇಜಲ್ಲಿ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಜನಕ್ಕೆ. ಸೊ ಹಾಗಾಗಿ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಏನಂತ ನೋಡ್ತಾರೆ, ಹೆಂಗೆ ವಿಶ್ ಮಾಡ್ತಾರೆ ಅಲ್ವಾ, ನೋಡೋಣ ಬನ್ನಿ. ಎಕ್ಸೈಟಿಂಗ್ ಆಗಿ. ಸೊ ಗೈಸ್, ಚಿಕ್ಕ ವಯಸ್ಸಿನ ಥರ ನನಗೇನು ಬರ್ಡೇ ಅಂದರೆ ಅಷ್ಟೊಂದು ಕ್ರೇಜಲ್ಲ ಇಲ್ಲ. ಚಿಕ್ಕ ವಯಸ್ಸಂದರೆ ನಮ್ಗಾಗ ಇನ್ನೂ ಚಿಕ್ಕ ಹುಡುಗರು. ಸೊ ಆವಾಗ ಕೇಕ್ ಕಟ್ ಮಾಡಬೇಕು, ಎಲ್ರಿಗೂ ಚಾಕ್ಲೇಟ್ಸ್ ಕೊಡಬೇಕು, ಅದು ಇದು, ಅವ್ರು ನಂಗೆ ವಿಶ್ ಮಾಡಬೇಕು, ಇವ್ರು ನಂಗೆ ವಿಶ್ ಮಾಡಬೇಕು ಅನ್ನೋದು ಇರ್ತಿತ್ತು. ಬಟ್ ಈಗ ಇಟ್ಸ್ ಲೈಕ್ ಪೀಕ್ ಮೆಚ್ಯೂರಿಟಿ ವೇರ್ ನಮಗೇನು ಆ ಥರ ಇದಿರಲ್ಲ. ಈ ಥರ ಏನಲ್ಲ, ವಿಶ್ ಮಾಡ್ದೇನೆ ಇರಲಿ, ತಲೆ ಕೆಡ್ಸ್ಕೊಳ್ಳಲ್ಲ. ಅಂದರೆ ಹೆಂಗೆ ದ ಏಜ್ ಟೈಮ್ ಪಾಸಸ್ ಅಲ್ಲ, ದಿಸ್ ಇಸ್ ವಾಟ್ ಇಸ್ ಮೆಚ್ಯೂರಿಟಿ. ಸೊ ಈಗೇನು ಅಷ್ಟು ಕ್ರೇಜ್ ಇಲ್ಲ ಬರ್ಡೇ ಅಂದರೆ ಕೇಕ್ ಕಟ್ ಮಾಡಬೇಕು ಅದು ಇದು ಅಂತ ಎಲ್ಲ. ಸೊ ನಿಮಗೆ ಜನಕ್ಕೆ ಈ ಥರ ಅನಿಸುತ್ತೆ ಬರ್ಡೇ ಇಸ್ ಆಲ್ಸೋ ಅ ನಾರ್ಮಲ್ ಡೇ ಅಂತ ಅನಿಸುತ್ತೆ? ಕಾಮೆಂಟ್ ಮಾಡಿ. ಸೊ ಗೈಸ್, ಈಗ ಯಾರೂ ಬಂದಿಲ್ಲ ಇನ್ನು. ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಮ್ರಾನ ಒಂದು ಕಡೆ ಪ್ಲೇಸ್ ಮಾಡ್ತೀನಿ, ನೋಡ್ತೀನಿ ಬರ್ತಾರಲ್ಲ, ಇಲ್ಲದೆ ರೆಕಗ್ನೈಸ್ ಆ್ಯಂಡ್ ವಿಶ್ ಮೀ ಅಂತ. ಇಲ್ಲ ಅಂದರೆ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಜಾಯ್ನ್ ಆಗಿ ಆಲ್ಮೋಸ್ಟ್ 1 ಮಂತ್ ಏನೋ ಆಗಿರ್ಬೋದು ಅಷ್ಟೇ. ಅವ್ರಿಗೆ ಗೊತ್ತಿರಬೇಕು ಅನ್ನೋದೇನು ರೂಲ್ ಇಲ್ಲ. ಬಟ್ ನೋಡೋಣ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವ್ಲಾಗು. ನನಗೆ ವಿಶ್, ನನ್ನ ಫ್ರೆಂಡ್ಸ್ ನನಗೆ ವಿಶ್ ಮಾಡ್ತಾರಾ ಇಲ್ವಾ ಅನ್ನೋದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ನೋಡಿ, ಫುಲ್ ವಿಡಿಯೋ ನೋಡಿ. ನನ್ನ ಪ್ರಕಾರ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿರೋ ನಂಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ, ಆದಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ಸಾರಿ. ಇದು ಜಾಸ್ತಿ ಇಲ್ಲ ಅಂತಾರೆ, ನಾನು ಬೈಕೋಬಾರ್ದು. ನೋಡಿ ಆಯಿತಾ, ಫುಲ್ ಎಂಜಾಯ್ ಮಾಡಿ. ನಾನೊಂದು ಕಡೆ ಕ್ಯಾಮ್ರಾನ ಪ್ಲೇಸ್ ಮಾಡ್ತೀನಿ, ಯಾರೋ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಯಾರೋ ವಿಶ್ ಮಾಡಿದ್ರೆ ನೀವು ನೋಡ್ತೀರಾ, ಬಟ್ ಅವ್ರು ಕ್ಯಾಮ್ರಾ ಕಾಣಿಸಲ್ಲ. ಓಕೆನಾ? ಆ ಥರ ಯಾವ್ದಾರು ಜಾಗ ಹುಡುಕ್ಬಿಟ್ಟು ಇಡ್ತೀನಿ. ಓಕೆನಾ? ಸೊ ಈಗ ಇಲ್ಲಿ ಕ್ಯಾಮ್ರಾ ಇಡ್ತೀನಿ, ನಾನು ಇಲ್ಲಿ ನಿಂತ್ಕೋತೀನಿ, ನೋಡೋಣ ಎಷ್ಟು ಜನ ಬರ್ತಾರೆ, ಏನು ಮಾಡ್ತಾರೆ. ನಾನು ನನ್ನ ಕೆಲಸ ಮಾಡ್ಕೋತಾರೆ ಆ ಥರ ಸುಮ್ಮನೆ ನಿಂತಿರ್ತೀನಿ. ನೋಡೋಣ ಎಷ್ಟು ಜನ ಬಂದು ವಿಶ್ ಮಾಡ್ತಾರೆ, ಎಷ್ಟು ಜನ ವಿಶ್ ಮಾಡಲ್ಲ ಅಂತ ನೋಡೋಣ. ಆಯಿತಾ? ಈಗ ಒಂದು ಕಡೆ ಇಡ್ತೀನಿ ಕ್ಯಾಮ್ರಾನ. I'm making video from that time. That is the content. So guys, ಮ್ಯಾಚ್ ಪೀರಿಯಡ್ ಈಗ. ಕ್ಲಾಸ್ ಹೌಸ್ಫುಲ್ ಆಗಿಲ್ಲ, ಕಾರಿಡಾರ್ ಹೌಸ್ಫುಲ್ ಆಗಿದೆ. ಕೌರವಾಸ್ ನೀ ಮಾಡಿದ್ರ ಅಂದ್ರೆ ನಾನು ಹೇಳುದಿಲ್ಲ. I'm not making a video. See, during the Mahabharata. This was before the Vastravaran, after the Vastravaran? After the Vastra. Draupadi, okay, after the Vastravaran. Yeah. When they started their war, before starting their war, they just called their Jyotishi, Mahajyotishi, and asked the prediction. Ved Vyas, no? Ved Vyas only, no? It was. Who will win? So, seeing all that nakshatra and all, he just told that the Kauravas will win 100%. But in the battle, Kauravas, they lose their half of the soldiers. Half of the brothers also. Yeah, even brothers also. So what happened? They called him again, Rajyotishi, and he observed all that nakshatra again and said that there is one person who changed all these nakshatra and made towards the Pandavas. Who else? Almighty. See, the best thing, no? The best issue was that when Krishna he asked, right, what do you want? Do you want me or do you want my army? Actually, if Shakuni would have gone with Duryodhan, no, Shakuni would have chosen Krishnaji instead of the Dwarka army. That's why when Duryodhan came back, right, Shakuni was like, you should have chosen the Krishnaji instead of the army. See, for me now, I'm looking like Krishna. You is Arjuna and you are Duryodhan. ಹಾಯ್ ಗೈಸ್, ಇವತ್ತು ಆಕಾಶ್ ಅವ್ರದ್ದು ಬರ್ತ್ಡೇ. ಇವತ್ತು ಕಾಲೇಜ್ನಾಗ ಭಾಳ ಮಂದಿ ಅವ್ರಿಗೇನು ಭಾಳ ವಿಶ್ ಮಾಡಿಲ್ಲ. ಮೇ ಬಿ ದೇ ಫಾರ್ಗಾಟೆಡ್ ಇಟ್, ಬಟ್ ಸೊ ವಿ ಆರ್ ಹಿಯರ್ ಟು ಸೆಲಿಬ್ರೇಟ್ ಹಿಸ್ ಬರ್ತ್ಡೇ. ಹಾಯ್ ಹಾಯ್ ಆಂಡ್ರು ಇವರೇ. ಅಚ್ಚಾ, ಲೆಟ್ ಸ್ಟಾರ್ಟ್. ಅಪೋಸಿಟ್ ನೀನು ಇರಲಿ ಒಳಗಡೆ. ಕಿರಣ್ ಇಲ್ಲ ನಾನು ಮಾಡಿದ್ರೆ ನಾನು ನೋವು ಆಯ್ತಾ? ದೀಪಾವಳಿ ಆಡಾಡ್ರಲ್ಲಿ ಎಡಿಟ್ ಹಾಕ್ಬಿಡು ಹ್ಯಾಪಿ ಬರ್ಡೇ ಸಾಂಗ್ಸ್ ಎಲ್ಲ ಪ್ರಾಕ್ಟೀಸ್ ಇಲ್ಲ.
ಇಲ್ಲಿ ನೋಡ್ರಿ ನಮ್ಮ ಕಾರ್ತಿಕ್ ಅವನು ಸಮಾಧಾನ ಇಲ್ಲ ಅವನಿಗೆ. ಇಲ್ಲಿ ನೋಡು ಯಾಕೋ ಬಾಬ್ರ ನೀನ್ ಬಾಬಾ ಮಾಡಿ ಹಿಂಗ್ ಮಾಡ ಹಂಗೆ ಹಂಗ್ ಮಾಡು ತಿನ್ನು ಬ್ರೋ. ಇಲ್ಲಿ ನೋಡಿ ಇಲ್ಲಿ ನೋಡಿ ಬಿಸಿ ಮಾಡಿದ್ದ ಅದಕ್ಕೆ ಆಯ್ತು ಬಿಡು. ಆನ್ ಮಾಡು. ಇಲ್ಲ ಬರ್ಡೇ ಬಾಯ್ ಹೊಡಿಕ ಕೊಡು. ಸೊ ಬೆಳಗ್ಗೆ ನಾನು ಅನ್ಕೊಂಡಿದ್ದೆ ಯಾರು ನಂಗೆ ವಿಶ್ ಮಾಡಲ್ಲ ಏನ್, ಬಿಕಾಸ್ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಂಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಮಾಡ್ತಾರೆ ಅಂತ. ಬ್ರೋ ಇರಲಿ. ಎಲ್ರಿಗೂ ಥ್ಯಾಂಕ್ ಯು. ಇವರು ಪಾಪ ತುಂಬಾ ಶಾರ್ಟ್ ಟೈಮಲ್ಲೇ ಪಾಪ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಗೈಸ್, ಈಗ ನನ್ನ ತಮ್ಮ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಅಂದರೆ ಇಟ್ಟೋಗಿದ್ದ ಬೆಳಗ್ಗೆ, ನಾನು ನೋಡಿರಲಿಲ್ಲ. ಸೊ ಈಗ ಎತ್ಕೊಂಡಿದ್ದೀನಿ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಏನು ಕೊಟ್ಟಿದ್ದಾನೆ ನೋಡೋಣ. ಒಂದು ಫಿಸಿಕ್ಸ್ ಪೆನ್ನರು. ಸೊ ಒಂದು ಫಿಸಿಕ್ಸ್ ಪೆನ್ನರ್ ಇದೆ, ಇನ್ನೊಂದು ಏನಂತ ನೋಡೋಣ. ರ್ಯಾಪ್ ಬೇರೆ ಮಾಡಿಸೋಣ. ನೋಡ್ಬೋದು. ಸೊ ಒಂದು ಪೆನ್ ಕೊಟ್ಟಿದ್ದಾನೆ, ಫ್ಲೇರ್ದು ಇಂಕ್ ಪೆನ್ನು. ಥ್ಯಾಂಕ್ ಯು. ಮತ್ತು ಒಂದು ಫಿಸಿಕ್ಸ್ ಪೆನ್ನರ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಸೊ ಬರ್ಡೇ ರಿಯಲಿ ವೆಂಟ್ ವೆರಿ ವೆಲ್. ಥ್ಯಾಂಕ್ ಯು ಎವ್ರಿ ಒನ್. ತುಂಬ ಜನ ವಿಶ್ ಮಾಡಿದ್ರಿ, ತುಂಬ ಜನ ವಿಶ್ ಮಾಡೋಕ್ಕಾಗ್ತಿದ್ರು, ಪರವಾಗಿಲ್ಲ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಮತ್ತು ಕೇಕ್ ಕಟ್ ಮಾಡಿಸಿದವ್ರಿಗೂ ತುಂಬಾ ಥ್ಯಾಂಕ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೈನಿಂಗ್ ಆಫ್. ನಾನು ನಿಮ್ಮ ಆಕಾಶ್.